ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ ಶಂಕರ. ಒಂದೇ ಮನೆಯಲ್ಲಿ ಇಬ್ಬರ ನಕ್ಷತ್ರಗಳು ಒಂದೇ ಆದ್ರೆ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ಬರದು ಆಯಸ್ಸು ಕಮ್ಮಿ ಆಗುವಂತ ಪರಿಣಾಮ ಹೇಗಿರುತ್ತೆ ಅಂದ್ರೆ ಅವರ ಕುಟುಂಬದವ್ರ ಮೇಲಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಒಂದು ಬಹಳ ವಿಶೇಷವಾಗಿರುವಂತಹ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಮೊದಲು ಮಾಡಿ. ನೋಡಿ, ಸಾಮಾನ್ಯವಾಗಿ ಏಕನಕ್ಷತ್ರ ಜನನ ದೋಷ ಅನ್ನುವಂಥ ಒಂದು ವಿಚಾರವನ್ನು ಶಾಸ್ತ್ರಜ್ಞರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನಿದು ಏಕನಕ್ಷತ್ರದ ದೋಷಗಳು ಅಂತಂದರೆ, ನೋಡಪ್ಪ, ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಒಂದು ಮಗು ಜನನ ಆದಾಗ ಅವರ ಕುಟುಂಬದಲ್ಲಿ ಇನ್ನೊಬ್ಬರು ಅದೇ ನಕ್ಷತ್ರದಲ್ಲಿದ್ದರೆ ಅದು ದೋಷಪ್ರದವು. ಎಕ್ಸಾಂಪಲ್, ಒಂದು ಮಗು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ತಾಯಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಇಬ್ಬರದು ಒಂದೇ ನಕ್ಷತ್ರ ಆಯಿತು, ಏಕನಕ್ಷತ್ರವಾಯಿತು. ಅಥವಾ ತಂದೆದು ಭರಣಿ ಆಯಿತು, ಅಥವಾ ಸಹೋದರ ಸಹೋದರಿಯರದು ಏಕನಕ್ಷತ್ರ ಆಯಿತು. ಈ ರೀತಿ ಕುಟುಂಬದಲ್ಲಿ ಇರುವಂತಹವರ ಯಾರದೇ ನಕ್ಷತ್ರ, ಸಹೋದರ ಸಹೋದರಿ, ತಂದೆ ತಾಯಿ, ಇವರಲ್ಲಿ ಯಾರದ್ದೇ ಒಂದೇ ನಕ್ಷತ್ರವಾದರೂ ಕೂಡ ಇದು ಏಕನಕ್ಷತ್ರ ದೋಷವಾಗ್ತದೆ. ಇದನ್ನು ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕು ನೀವು ಮಗು ಜನನ ಆದಾಗ. ನೋಡಿ, ಸಾಮಾನ್ಯವಾಗಿ ಇದರ ಪರಿಣಾಮ ಹೇಗಿರುತ್ತೆ ಅಂದರೆ ಅವರ ಕುಟುಂಬದವ್ರ ಮೇಲಾಗುತ್ತೆ. ಬಹಳ ಮುಖ್ಯವಾಗಿ ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು ನೀವು ಕೇಳುವಂಥ ಸಂದರ್ಭದಲ್ಲಿ. ಶಾಸ್ತ್ರ ಹೇಳುತ್ತೆ, ಯಾರಾದರೊಬ್ಬರ ಆಯುರ್ಭಾಗವನ್ನು ಒಬ್ಬರು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರ್ತದೆ, ಮೊಟಕಾಗುವಂಥ ಸಾಧ್ಯತೆ. ಈಗ ಇಬ್ಬರಿಗೂ ಒಂದು 80 ವರ್ಷ ಆಯಸ್ಸಿರುತ್ತೆ ಅಂದ್ರೆ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ಬರದು ಆಯಸ್ಸು ಕಮ್ಮಿ ಆಗುವಂಥ ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ಏನ್ ಹೇಳ್ತದೆ ಶಾಸ್ತ್ರ, ನೋಡಪ್ಪ, ಈ ರೀತಿ ಮಗು ಜನನ ಆದಂತ ಸಂದರ್ಭದಲ್ಲಿ ನೀವೇನ್ ಮಾಡಿ ಅಂದ್ರೆ ಏಕನಕ್ಷತ್ರ ದೋಷ ಪರಿಹಾರವನ್ನ ಮಾಡ್ಕೊಬಿಡಿ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಏಕನಕ್ಷತ್ರ ದೋಷ ಪರಿಹಾರವನ್ನು ಹೇಗ್ ಮಾಡಬೇಕು ಅಂದ್ರೆ, ಆಲ್ರೆಡಿ ಯಾರದೋ ಒಂದು ನಕ್ಷತ್ರ ಇದೆ, ಅದೇ ನಕ್ಷತ್ರದಲ್ಲಿ ಒಂದು ಮಗು ಜನನ ಆದಂತ ಸಂದರ್ಭದಲ್ಲಿ ಆ ಮಗುವಿನ ತಾರಾಬಲ ಚಂದ್ರಾಬಲ ಯುಕ್ತವಾಗಿರುವಂತ ಒಂದು ಶುಭ ದಿನದಲ್ಲಿ ನೀವು ಈ ಪರಿಹಾರವನ್ನ ಮಾಡಬೇಕು. ಒಂದು ವಿಶೇಷವಾದಂತಹ ಒಂದು ರಂಗೋಲೆಯನ್ನ ಹಾಕಿ ಒಂದು ಪೀಠವನ್ನಿಟ್ಟು ಆ ಪೀಠದ ಮೇಲೆ ನಕ್ಷತ್ರ ದೇವತೆಯನ್ನು ಪ್ರತಿಷ್ಠಾಪಿಸಬೇಕು. ಅದನ್ನ ವಿಗ್ರಹನಾದ್ರೂ ಮಾಡಿಸಿ, ಇಲ್ಲಾಂದ್ರೆ ಒಂದು ತಾಮ್ರದ ತಗಡಲ್ಲಿ ಆ ದೇವರ ಹೆಸರನ್ನ ಬರೆದು, ಆ ನಕ್ಷತ್ರ ದೇವತೆಯ ಹೆಸರನ್ನ ಬರೆದು. ಎಕ್ಸಾಂಪಲ್ ನಿಮ್ಗೆ ನೋಡಿ, ಈಗ ಕೃತಿಕಾ ನಕ್ಷತ್ರ ಆದ್ರೆ ದೇವತೆ ಬಂದು ಅಗ್ನಿದೇವ, ಅಕಸ್ಮಾತ್ ಭರಣಿ ನಕ್ಷತ್ರ ಆಗಿದ್ರೆ ಯಮಧರ್ಮರಾಜ, ಅದೇ ರೋಹಿಣಿ ನಕ್ಷತ್ರ ಆಗಿದ್ರೆ ಬ್ರಹ್ಮದೇವ, ಆರಿದ್ರಾ ನಕ್ಷತ್ರಕ್ಕೆ ಅಧಿಪತಿ ಬಂದು ರುದ್ರದೇವರು, ವಿಶಾಖ ನಕ್ಷತ್ರಕ್ಕೆ ಇಂದ್ರ ಅಥವಾ ಅಗ್ನಿ, ಶ್ರವಣ ನಕ್ಷತ್ರಕ್ಕೆ ವಿಷ್ಣು ಅಧಿಪತಿ. ಹೀಗೆ ಆಯಾಯ ನಕ್ಷತ್ರಗಳಿಗೆ ಒಂದೊಂದು ದೇವತೆಗಳಿದ್ದಾರೆ. 27 ನಕ್ಷತ್ರಗಳಿಗೂ 27 ದೇವತೆಗಳಿದ್ದಾರೆ. ಅದನ್ನ ನಿಮ್ಗೆ ಪುರೋಹಿತರು ಗೊತ್ತಿರ್ತಾರೆ, ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಆ ದೇವತಾ ಯಂತ್ರವನ್ನಾಗಲಿ ಅಥವಾ ದೇವತಾ ವಿಗ್ರಹವನ್ನಾಗಲಿ ಅದನ್ನ ಪೂಜೆ ಮಾಡಿ ಅದರ ಜೊತೆಗೆ ಅದಕ್ಕೆ ತತ್ಸಂಬಂಧವಾದಂತಹ ಒಂದು ಕಳಶವನ್ನಿಟ್ಟು ವಿಶೇಷವಾಗಿ ಪುಷ್ಪಮಾಲಿಕೆಗಳಿಂದ ಅಲಂಕೃತವನ್ನ ಮಾಡಿ ವಿಶೇಷವಾಗಿ ಪೂಜೆಯನ್ನ ಮಾಡಿ ಅಗ್ನಿಯನ್ನು ಜ್ವಲಿಸಿ, ಅಂದ್ರೆ ಅಗ್ನಿಯಿಂದ ಹೋಮವನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಷೋಡಶೋಪಚಾರದಿಂದ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ದೇವತೆಗೆ ಸಂಬಂಧಪಟ್ಟಂತಹ ಹೋಮವನ್ನ ಮಾಡಿ ಪೂಜೆ ಎಲ್ಲ ಮಾಡಿ ಹೋಮ ಎಲ್ಲ ಆದ್ಮೇಲೆ ಆ ಕಳಶದ ನೀರಿಂದ ಏಕನಕ್ಷತ್ರದಲ್ಲಿ ಜನನವಾಗಿರುವಂತ ಇಬ್ಬರ ಮೇಲೆ ಆ ನೀರನ್ನ ಸಂಪ್ರೋಕ್ಷಣೆಯನ್ನ ಮಾಡಬೇಕು. ಆ ಸಂಪ್ರೋಕ್ಷಣೆಯನ್ನ ಮಾಡದ ಮೇಲೆ ಅವ್ರೇನ್ ಮಾಡಬೇಕು ಅಂತಂದ್ರೆ ದಕ್ಷಿಣೆಯನ್ನು, ವಸ್ತ್ರವನ್ನು, ದೇವತಾ ಯಂತ್ರವನ್ನು ಪುರೋಹಿತರಿಗೆ ದಾನವನ್ನಾಗಿ ಕೊಡಬೇಕು. ಅದರ ಜೊತೆಗೆ ಒಂದಷ್ಟು ಜನಕ್ಕೆ ಭೋಜನವನ್ನ ಮಾಡಿಸ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಸಂಪೂರ್ಣವಾದಂತಹ ಏಕನಕ್ಷತ್ರ ದೋಷಾದಿಗಳು ಪರಿಹಾರವಾಗ್ತದೆ. ಆಕ್ಚುಲಿ ಮಗು ಹುಟ್ಟಿದ 3 ರಿಂದ 5 ತಿಂಗಳು ಒಳಗಡೆ ಈ ಪರಿಹಾರಗಳನ್ನು ಮಾಡಿಸಿ ಅಂತ ಹೇಳಿ ಶಾಸ್ತ್ರ ಸಮ್ಮತ.
ಇಲ್ಲ ಗುರುಗಳೇ, ನಮಗೆ ಆಲ್ರೆಡಿ 20 ವರ್ಷ ಆಗ್ಬಿಟ್ಟಿದೆ, 25 ವರ್ಷ ಆಗಿದೆ, ಇದ್ರ ನೋಡ್ಕೊಂಡೇ ಇಲ್ಲ, ಇದ್ರ ಬಗ್ಗೆ ನಮಗೆ ಗಮನ ಇಲ್ಲ, ಇದನ್ನ ಹೇಳಿ ಯಾರು ನಮಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಅಂದ್ರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಈ ಪರಿಹಾರವನ್ನ ನೀವು ಮಾಡಿಕೊಂಡಿದ್ದೆ ಆದ್ರೆ 100% ನಿಮ್ಗೆ ಈ ಪರಿಹಾರದಿಂದ ಅನುಕೂಲ ಆಗತ್ತೆ. ಇಬ್ಬರಿಗೂ ಕೂಡ ಆಯಸ್ಸು, ಆರೋಗ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ, ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣ್ತಾರೆ. ಅದರಿಂದ ಈ ಪರಿಹಾರವನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ. ನಿಮಗೂ ಕೂಡ ಈ ಸಂಚಿಕೆಗಳು ಇಷ್ಟ ಆಗಿದೆ ಮತ್ತು ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು, ಜಾತಕ ಪರಿಶೀಲನೆ ಮಾಡಿಸ್ಬೇಕು, ವಾಸ್ತು ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕು ಅಂದರೆ ಬನ್ನಿ ಅಂತ ಹೇಳ್ತಾ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾ